ಹಾಯ್ ಫ್ರೆಂಡ್ಸ್, ನಾನು ಇವತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. SSLC ರಿಸಲ್ಟ್ ದಿನಾಂಕ ಪ್ರಕಟ ಆಗಿದೆ ಫ್ರೆಂಡ್ಸ್. ಇದೇ ನಮ್ಮ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸರ್, ನಿಮ್ಮದೊಂದು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ 15ರಿಂದ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್. ನಿಮ್ಮ ಎಕ್ಸಾಮು ಸ್ವಲ್ಪ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಲೇಟ್ ಆದ ಫ್ರೆಂಡ್ಸ್. ಬಟ್ ಮೇ 8ಗೆ ಫಿಕ್ಸ್ ಅಂತೇಳಿ ಅಧಿಕೃತ ಮೂಲಗಳಿಂದ ಪ್ರಕಾರ ನಮ್ಗೆ ಮಾಹಿತಿ ಗೊತ್ತಾಗಿದೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ಮಾಡೋ ಕಾರಣ ಇದೆ ಫ್ರೆಂಡ್ಸ್. ಮೇ 8, 2024 ಒಂದು ಪ್ರಕಟ ಆಗಿದೆ ಫ್ರೆಂಡ್ಸ್. ಇದು ಯಾವುದು ಎಲ್ಲಿ ಬರೋಲ್ಲ ಫ್ರೆಂಡ್ಸ್. KRB ಅಂತೇಳಿ ಒಂದು ವೆಬ್ಸೈಟ್ ಇದೆ ಫ್ರೆಂಡ್ಸ್. ಆ ವೆಬ್ಸೈಟ್ನಲ್ಲಿ ಬರೋದು ಇದು 20 ದಿನಗಳ ಮಾಪನ ಕಾರ್ಯ ಮುಗಿದು ಸ್ಥಗಿತವಾಗಿದ್ದ ಕಾರಣದಿಂದ ಅಷ್ಟೇ ಫ್ರೆಂಡ್ಸ್. ಏಪ್ರಿಲ್ ಕೊನೆ ವಾರ ಇಲ್ಲ ಮುಂದೆ ತಿಂಗಳು ಮೇ 8ಗೆ ರಿಸಲ್ಟ್. ಈಗ ಎಲೆಕ್ಷನ್ ನಡೆದಿದ್ದು ಮುಗಿದು ಕೂಡ ನಿಮ್ದು ಅನೌನ್ಸ್ ಆಗುತ್ತೆ ಫ್ರೆಂಡ್ಸ್ ಪಕ್ಕ. SSLC ಫಲಿತಾಂಶ ಗ್ರೇಡ್ ಸಿಸ್ಟಮ್ ಒಂದು ನಾನು ಹೇಳ್ಬಿಡ್ತೀನಿ ಫ್ರೆಂಡ್ಸ್. 563ರಿಂದ 625 ಅಂಕಗಳಿದೆ ಎ ಪ್ಲಸ್ ಗ್ರೇಡ್. 500ರಿಂದ 562 ಇದ್ರೆ ಅಂಕಗಳು ಬಿ ಗ್ರೇಡ್ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಬಿ ಪ್ಲಸ್ ಗ್ರೇಡ್ ಅಂದರೆ 438, 491, 375, 537 ಬಿ ಗ್ರೇಡ್, 314, 219, 302 ಸಿ ಪ್ಲಸ್ ಮತ್ತು ಸಿ ಗ್ರೇಡ್ ಫ್ರೆಂಡ್ಸ್. ಇದು ಈ ವರ್ಷ ಸಿಸ್ಟಮ್. ಇದು ಫಲಿತಾಂಶ ನೋಡುವುದು ಹೇಗೆ ಫ್ರೆಂಡ್ಸ್, ನಾನೊಂದು ವಿಶೇಷವಾಗಿ ಹೇಳ್ತೀನಿ ನಿಮಗೆ. ಆ್ಯಪು ಯಾವುದೂ ಇಲ್ಲ, ಇದೇ ವೆಬ್ಸೈಟ್ನಲ್ಲಿ ಹೋಗಿ ಮಾತ್ರ ಸಿಗುತ್ತೆ ನಿಮ್ಗೆ. ಇಲ್ಲಾಂದರೆ ಯಾವುದು ಎಲ್ಲಿ ಸಿಗೋದಿಲ್ಲ, ಅದು ಒಂದು ಹೇಳ್ತೀನಿ ಫ್ರೆಂಡ್ಸ್. ಅನುತ್ತೀರ್ಣ ಆದರೆ ಏನು ಮಾಡ್ಬೇಕಪ್ಪ ಅಂತಂದರೆ 3 ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಅದರೊಳಗೆ ನೀವು ಯಾವ ಬೇಕಾದರೂ ತಕ್ಕೋಬೋದು. 3 ಚಾನ್ಸ್ ಫೇಲ್ ಆದ ವಿದ್ಯಾರ್ಥಿಗಳು ಮಾತ್ರ ಒಂದು ಲಕ್ಕಿ ಚಾನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದೇ ಇವತ್ತಿನ ಸುದ್ದಿ ಫ್ರೆಂಡ್ಸ್. ಏನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಫ್ರೆಂಡ್ಸ್.